ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನವರು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ನೇಹಾ ಅವರ ಹತ್ಯೆ ಆದಾಗ ನೀವು ಯಾಕೆ ಈ ಪ್ರೊಟೆಸ್ಟ್ನ ಮಾಡಲಿಲ್ಲ ಅನ್ನೋದು ಮತ್ತೊಂದು ನನ್ನ ಪ್ರಶ್ನೆ. ಇವ್ರು ಮಾಡ್ತಿರೋದು ಎಲ್ಲೋ ರಾಜಕೀಯ ದುರುದ್ದೇಶ ಅಂತೇಳಿ ನನ್ನ ಭಾವನೆ ಮೇಡಮ್. ಗೌಡ್ರ ಗತ್ತು ಇಂಡಿಯಾಗೆ ಗೊತ್ತು ಅಂತ ಹೇಳ್ಕೊಂಡು ಸಾರಿ ಸಾರಿ ಹೇಳ್ತಿದ್ರಲ್ಲ ಸರ್, ಇದೇನಾ ಈ ಗತ್ತು ಅಂದ್ರೆ? ಆ ಅಶ್ಲೀಲ ಚಿತ್ರಗಳಲ್ಲಿ ಇರುವಂಥದ್ದು ಪ್ರಜ್ವಲ್ ರೇವಣ್ಣನವರ ಅಥವಾ ಇಲ್ವ ಅನ್ನೋದು ಮೊದಲು ಸತ್ಯ ಶೋಧನೆ ಆಗ್ಬೇಕಾಗ್ತದೆ. ಹಾಗಾದ್ರೆ ಈ ವಿಡಿಯೋಗಳೆಲ್ಲ ಸುಳ್ಳ ಸರ್? ಸುಳ್ಳು ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಪ್ರಜ್ವಲ್ ರೇವಣ್ಣನವರು ಮರೆ ಮಾಚ್ಕೊಂಡು ಓಡೋಗಿದ್ದಾರೆ ಅನ್ನೋದು ಅದು ಸುಳ್ಳು. ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಸುಮಿತ್ರಾ. ವೀಕ್ಷಕರೇ, ಪೊಲೀಸ್ ಅಂದ್ರೆ ದಕ್ಷತೆ, ಪೊಲೀಸ್ ಅಂದ್ರೆ ನಿಷ್ಠೆ, ಪೊಲೀಸ್ ಅಂದ್ರೆ ಜನಸಾಮಾನ್ಯರ ಬೆಂಗಾವಲು. ಅಂತಹ ದಕ್ಷ ಪೊಲೀಸ್ ಅಧಿಕಾರಿ ಇವತ್ತು ನಮ್ಮೊಂದಿಗಿದ್ದಾರೆ. ಪೊಲೀಸ್ ದಕ್ಷತೆಯನ್ನ ಗೌರವದಿಂದ ಕಂಡು ಜನಸಾಮಾನ್ಯರಿಗೆ ಒಳಿತನ ಮಾಡಬೇಕು ಅನ್ನುವಂತಹ ಧೀಮಂತ ನಾಯಕ ಇವರು. ಮಾತ್ರವಲ್ಲ, ಕೊರೋನಾ ಸಂಕಷ್ಟ ಕಾಲದಲ್ಲೂ ಸಮೇತ ಸ್ವತಃ ತಾನೇ ಭಾಗಿಯಾಗಿ ಅಂತಹ ಕಾಲದಲ್ಲಿ ಜನರ ಸಂಕಷ್ಟಕ್ಕೆ ತಾನೇ ಖುದ್ದು ಭೇಟಿ ನೀಡಿ ಆ ಕಷ್ಟಗಳಿಗೆ ಸ್ಪಂದಿಸಿದಂತಹ ನಿಷ್ಠ ಅಧಿಕಾರಿ ಇವರು. ಮಾತ್ರವಲ್ಲ, ಈ ಒಂದು ಕಾರ್ಯವೈಖರಿಗೆ ಮೆಚ್ಚಿ ರಾಷ್ಟ್ರಪತಿಯವರಿಂದ ಗೋಲ್ಡ್ ಮೆಡಲ್ ಅನ್ನು ಸಮೇತ ಪಡ್ಕೊಂಡಿದ್ದಾರೆ. ಈ ದಕ್ಷ ಅಧಿಕಾರಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ತನ್ನ ಪೊಲೀಸ್ ದಕ್ಷತೆಯ ದರ್ಪವನ್ನ ಎಲ್ಲೂ ತೋರದೆ ಅಷ್ಟು ಕಾಲ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಹೆಸರು ಮಾಡಿದಂತಹ ವ್ಯಕ್ತಿ ಅಂತಹ ಅಧಿಕಾರವನ್ನ ತ್ಯಜಿಸಿ ಸ್ವತಃ ಜನನಾಯಕನಾಗಿ ತನ್ನನ್ನು ಗುರುತಿಸಿಕೊಳ್ತೇನೆ ಅಂತ ಸ್ವತಃ ಪೊಲೀಸ್ ಅಧಿಕಾರಿಯಿಂದ ಹೊರಬಂದು ಇವತ್ತು ಜನನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಬೇರೆ ಯಾರೂ ಅಲ್ಲ, ಶ್ರೀಯುತ ಬಿ ಪುಟ್ಟಸ್ವಾಮಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ತೆ ಮೇಡಮ್. ಸೊ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರಿ, ಬಟ್ ಇವತ್ತು ಜನನಾಯಕರನ್ನಾಗಿ ನೋಡ್ತಾ ಇದೀವಿ ನಿಮ್ಮನ್ನ. ಸೊ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಸರ್ಕಾರಿ ಕೆಲಸ ಇದ್ದಾಗ ಆ ಜನಸೇವೆ ಮಾಡೋ ಅಂಥದ್ದೇ ಒಂದು ಖುಷಿ ಇರ್ತದೆ. ಯಾಕೆಂದರೆ ಸರ್ಕಾರಿ ಸೇವೆಯಲ್ಲಿ ನೊಂದವ್ರನ್ನ ಕಾಣಲಿಕ್ಕೆ ಮತ್ತು ಆ ನೊಂದಂಥ ಜನರಿಗೆ ನ್ಯಾಯ ಕೊಡೋ ಅಂಥ ನಿಟ್ಟಿನಲ್ಲಿ ನಾವು ಹುಡುಕಾಟ ಮಾಡಿದಾಗ ಎಷ್ಟು ಜನ ಅಮಾಯಕರಿದ್ದರು ಮತ್ತು ಕಷ್ಟ ಕಾರ್ಪಣ್ಯಗಳನ್ನ ಒಬ್ಬ ಇಲಾಖೆಯ ಅಧಿಕಾರಿಯಾಗಿ ಅವ್ರ ಸಮಸ್ಯೆಗಳನ್ನ ತೀರಿಸಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಇಂಥ ಸಂದರ್ಭದಲ್ಲಿ ಆ ಇಲಾಖೆ ಒಳಗಡೆ ಇದ್ಕೊಂಡು ಸಾಕಷ್ಟು ಜನರಿಗೆ ನನ್ನ ಕೈಲಾದಂಥ ಸಹಾಯವನ್ನು ಮತ್ತು ಬೇರೆ ಟ್ರಸ್ಟ್ ಮೂಲಕ ಅನೇಕ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲ ಸೇರಿ ಇಡೀ ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆಯಾದ್ಯಂತ ಒಂದು ಒಳ್ಳೆಯ ಸಹಕಾರವನ್ನು ನೀಡಿ ಅವ್ರಿಗೆ ಸಹಕಾರವನ್ನು ಕೂಡ ಕೊಡ್ತಾ ಅವ್ರಿಗೆ ಸಹಾಯವನ್ನು ಕೂಡ ಮಾಡ್ತಾ ಬಂದ್ವಿ. ಸೊ ಇಂಥ ಸಂದರ್ಭದಲ್ಲಿ ಇನ್ನೂ ರಾಜಕೀಯ ಅಧಿಕಾರ ಅನ್ನೋದೊಂದು ಬಂತು ಅಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಡವರು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂಥೇಳಿ ನಾವು ಇಲಾಖೆ ಬಿಟ್ಟು ಈ ರಾಜಕೀಯ ಒಂದು ರಂಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಮೇಡಮ್. ಓಕೆ, ಏನೋ ಎಲ್ಲಿಗೆ ಬಯಸಿದ್ರಿ ನೀವು ಮೇಡಮ್? ಮೊದಲನೇದಾಗಿ ಇವತ್ತು ನಮ್ಮ ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಯ ಧೀಮಂತ ನಾಯಕರಾದಂಥ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಆ ನಾಯಕನ ಸ್ಥಾನವನ್ನು ತುಂಬಲಿಕ್ಕೆ ಮತ್ತೊಬ್ಬ ದಲಿತ ನಾಯಕ ಹುಟ್ಲಾರ ಅನ್ನೋದು ನನ್ನ ಭಾವನೆ. ಯಾಕೆ ಅಂದರೆ ಎಲ್ಲ ಸಮುದಾಯಗಳ ಜೊತೆಗೆ ಇಡೀ ದಲಿತ ಸಮುದಾಯವನ್ನು ತನ್ನೊಟ್ಟಿಗೆ ಸೆಳೆದಂಥ ಒಬ್ಬ ಮಹಾನ್ ಚೇತನ ಅವರು. ಅವರ ಒಂದು ಅಭಿಮಾನಕ್ಕೆ ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ದಲಿತ ನಾಯಕರಿಂದ ಹಿಡಿದು ಮುಖಂಡರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಹೆಸರಿನಲ್ಲೇ ಅವ್ರ ಜೊತೆ ಹೋಗ್ತಾ ಇರೋದನ್ನ ನಾವು ನೋಡಿದ್ದೀವಿ. ಆ ಬಸವಲಿಂಗಪ್ಪ ಅವರ ತದನಂತರದಲ್ಲಿ ಅತಿ ಹೆಚ್ಚು ಈ ದಕ್ಷಿಣ ಭಾಗದಲ್ಲಿ ನಮ್ಮ ದಲಿತ ಸಮುದಾಯವನ್ನು ತನ್ನೊಟ್ಟಿಗೆ ಸೆಳ್ಕೊಂಡು ಹೋದಂಥ ಮಹಾನ್ ನಾಯಕ ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ರವರು. ಅವರು ಇವತ್ತು ಅವರ ಸ್ವಾಭಿಮಾನ ಮತ್ತು ಅವರ ಬದ್ಧತೆ ಹಾಗೂ ಅವರು ನಡ್ಕೊಂಡು ಬಂದಂಥ ರಾಜಕೀಯ ಹೋರಾಟ ಹಾಗೂ ಅವರ ವಿದ್ಯಾರ್ಥಿಯ ದೆಸೆಯಲ್ಲಿ ಅವರು ಮಾಡಿದಂಥ ಹೋರಾಟಗಳನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರೂ ಕೂಡ ಆ ಒಂದು
ಮಟ್ಟವನ್ನು ತಲುಪಲಿಕ್ಕೆ ತುಂಬಾ ಕಷ್ಟ. ಅಂಥ ಒಂದು ಮಹಾನ್ ನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಅವರ ಆತ್ಮಕ್ಕೆ ಮತ್ತು ಇಡೀ 2 ಜಿಲ್ಲೆಯ ಜನತೆಗೆ ಅವರ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡಲಿ ಮತ್ತು ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅವರಿಗೆ ಸಂತಾಪ ಸೂಚಿಸೋಕ್ಕೆ ಬಯಸ್ತೇನೆ. ಸೊ ಪೊಲೀಸ್ ಅಧಿಕಾರಿಯಾಗಿ ಆ ಗೌರವ ನಮ್ಮಲ್ಲಿ ಎಂದಿಗೂ ಇರುತ್ತೆ ಸರ್. ಆದರೆ ಇವತ್ತು ನಿಮ್ಮನ್ನು ನಾವು ಕಾಣ್ತಿರುವಂಥದ್ದು ಜನನಾಯಕನಾಗಿ. ಸೊ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕೊಳ್ಳೇಗಾಲದ JDS ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ರಿ. ಆದರೆ ಸೊ ಈಗ ನಮ್ಮಲ್ಲಿ ಗೊತ್ತಿದೆ 2-3 ದಿನಗಳಿಂದ ಕಾಡ್ತಿರುವಂತಹ ಪ್ರಶ್ನೆ, ನಿಮ್ಮದೇ ಪಕ್ಷದ ಯುವ ನಾಯಕ, ಹೌದು, ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗ. ಸೊ ಈ ಒಂದು ಇಶ್ಯೂ ಏನು ಹೇಳಲಿಕ್ಕೆ ಇಷ್ಟಪಡ್ತಾರ? ಬೇಕಿತ್ತ ಇದು? ಈಗ ಏನಾಗಿದೆ, ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ಒಂದು SIT ಟೀಮ್ನ ರಚನೆ ಮಾಡಿರೋದು ನಿಜವಾಗ್ಲೂ ಸ್ವಾಗತ. ಯಾಕೆ ಅಂತಂದರೆ ಆ SIT ಮುಖ್ಯಸ್ಥರಾಗಿರ್ತಕ್ಕಂಥವರು ಒಬ್ಬ ರಾಜ್ಯ ಕಂಡಂಥ ಅತ್ಯುತ್ತಮ ಅಧಿಕಾರಿ, ಸನ್ಮಾನ್ಯ ಶ್ರೀ BK ಸಿಂಗ್ ಸಾಹೇಬರು ಇವರಿದ್ದಾರೆ. ಹಾಗೂ ಈ ಮಹಿಳಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ಒಳ್ಳೆಯ ಹೆಸರನ್ನು ಮಾಡಿದಂಥ SP ಗಳಾದ ಶ್ರೀಮತಿ ಸುಮನ್ ಪಣಿಕರ್ ಮೇಡಮ್ರವರು ಹಾಗೂ ನಮ್ಮ ಮೈಸೂರು ಜಿಲ್ಲೆಯ ನಿಷ್ಠಾವಂತ SP ಅವರಾದಂಥ ಶ್ರೀಮತಿ ಸೀಮಾ ಲಾಟ್ಕರ್ ಮೇಡಮ್ರವ್ರನ್ನ ನಿಯೋಜನೆ ಮಾಡಿರೋದು ಈ ತಂಡಕ್ಕೆ ನಿಜವಾಗ್ಲೂ ಸ್ವಾಗತ. ಇದನ್ನು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಇವತ್ತು ಇವರು ಕಾಂಗ್ರೆಸ್ ಸರ್ಕಾರದವರು SIT ರಚನೆ ಮಾಡಿದ್ರು. ಆದರೆ ಚುನಾವಣಾ ಸಂದರ್ಭದಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದ ಪೆನ್ ಡ್ರೈವ್ಗಳನ್ನು, ಸುಮಾರು 2800ಕ್ಕಿಂತ ಹೆಚ್ಚು ಅಶ್ಲೀಲ ಚಿತ್ರಗಳು ಎನ್ನುವ, ಪ್ರಜ್ವಲ್ಗೆ ಸಂಬಂಧಪಟ್ಟಿದ್ದು ಎನ್ನುವ ಚಿತ್ರಗಳನ್ನು ಬಿತ್ತರಿಸ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇನ್ನಿತರ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೆ ಅಂಥ ಒಂದು ಪೆನ್ ಡ್ರೈವ್ಗಳು ಎಲ್ಲಿತ್ತು, ಅದ್ರ ಬಗ್ಗೆ ಇವರು ಚುನಾವಣೆ ಸಂದರ್ಭದಲ್ಲಿ ಯಾಕೆ ಇದನ್ನು ತಂದರು ಅನ್ನೋದನ್ನ ನಾವು ಇವತ್ತು SIT ಟೀಮ್ ಮುಖಾಂತರ ನಾವು ವಿಮರ್ಶೆ ಮಾಡಬೇಕಾದ್ದು ಭಾಳ ಮುಖ್ಯ. ಯಾಕೆಂದರೆ ಈಗಾಗಲೇ ಪ್ರಕರಣ ದಾಖಲಾಗಿದೆ, ಅದು SIT ಟೀಮ್ ಕೈ ಸೇರಿದೆ. SITಯಲ್ಲಿ ಅದರ ತನಿಖೆಯ ಆಳವನ್ನು ಪತ್ತೆ ಮಾಡಿದಾಗ ನಿಜವಾಗಲೂ ಕೂಡ ಆ ಸತ್ಯಾಂಶ ಹೊರಗಡೆ ಬರಲೇಬೇಕು. ಹೊರಗಡೆ ಬಂದಾಗ ಯಾರು ಅಪರಾಧ ಮಾಡಿರ್ತಾರೆ ಅದಕ್ಕೆ ಕಾನೂನುಬದ್ಧವಾಗಿ ಶಿಕ್ಷೆ ಆಗಲೇಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನವರು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ SIT ಟೀಮ್ನ ರಚನೆ ಮಾಡಿರೋದೇ ಸರ್ಕಾರ. ಆ SIT ಟೀಮ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ನನಗನ್ಸುತ್ತೆ. ಇವತ್ತು ನಮ್ಮ ಸಹೋದರಿ ಶ್ರೀಮತಿ ಪುಷ್ಪಾ ಅಮರನಾಥ್ ಇರ್ಬೋದು, ಶ್ರೀಮತಿ ಭವ್ಯ ನರಸಿಂಹಮೂರ್ತಿ ಅವರು ಇರ್ಬೋದು, ಇವರೆಲ್ಲ ನಮ್ಮ DG ಆಫೀಸ್ಗೆ ಇವತ್ತು ದೂರನ್ನ ಕೊಡ್ಲಿಕ್ಕೆ ಹೋಗಿದ್ದಾರೆ ಪ್ರೊಟೆಸ್ಟ್ ಮೂಲಕ. ಬಟ್ ಇದನ್ನು ನೋಡಿದಾಗ ಏನು ಅನ್ನಿಸ್ತದೆ, ನಿಮ್ಮ ಸರ್ಕಾರದ SIT ರಚನೆ ಮಾಡಿರೋದ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಸತ್ಯನ ಹೊರಗಡೆ ತರಲಿಕ್ಕೆ ನಿಮ್ಮ ಸಹಕಾರ ಹೇಗೆ ಸಿಗುತ್ತೆ ಅನ್ನೋದು ನಂದು ಪ್ರಶ್ನೆ. ಜೊತೆಗೆ ನೀವು ನೇಹಾ ಅವರ ಹತ್ಯೆ ಆದಾಗ ನೀವು ಯಾಕೆ ಈ ಪ್ರೊಟೆಸ್ಟ್ನ ಮಾಡಲಿಲ್ಲ ಅನ್ನೋದು ಮತ್ತೊಂದು ನನ್ನ ಪ್ರಶ್ನೆ. ಯಾಕೆಂದರೆ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧ ನೀವು ಪಕ್ಷಾತೀತವಾಗಿ ಇದನ್ನು ಮಾಡೋದನ್ನ ಬಿಟ್ಟು ಒಂದು ಪಕ್ಷವನ್ನು ಟಾರ್ಗೆಟ್ ಮಾಡೋದು ಬಿಟ್ಟು ನೀವು ನ್ಯಾಯಯುತವಾಗಿ ಹೆಣ್ಮಕ್ಳ ಬಗ್ಗೆನೇ ಹೋರಾಟ ಮಾಡೋದಾದರೆ ಇವತ್ತು ನೇಹಾ ಕೊಲೆ ಬಗ್ಗೆನೂ ನೀವು ಪ್ರತಿಭಟನೆ ಮಾಡಬೇಕಿತ್ತು. ಅದೇ ಪ್ರತಿಭಟನೆಯನ್ನು ದೂರಿಗೆ DG ಅವ್ರಿಗೂ ಸಲ್ಲಿಸಬೇಕಿತ್ತು. ಅವತ್ತು ನೀವು ಯಾರೂ ಮಾತಾಡ್ದೇನೆ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆನೇ ಇಷ್ಟೊಂದು ಪ್ರತಿಭಟನೆಗಳನ್ನ ಚುರುಕುಗೊಳಿಸ್ತಿರೋದು ನೋಡಿದ್ರೆ ನಿಜವಾಗ್ಲೂ ಇದು ಎಲ್ಲೋ ಒಂದು ಕಡೆ ಇದಾಗುತ್ತೆ. ಯಾಕೆಂದರೆ ಹೆಣ್ಣುಮಕ್ಳ ಬಗ್ಗೆ ನಮಗೆ ತುಂಬ ಗೌರವ ಇದೆ. ಆ ಹೆಣ್ಣುಮಕ್ಕಳಿಗೆ ನಿಜವಾಗಿ ಅನ್ಯಾಯ ಆಗಿತ್ತು ಅಂದರೆ ಕಾನೂನುಬದ್ಧವಾಗಿ ಅವ್ರು ಯಾರೇ ತಪ್ಪು ಮಾಡಿರಲಿ ಅದರಲ್ಲಿ ಶಿಕ್ಷೆಯನ್ನು ವಿಧಿಸೋ ಅಂಥದ್ದು ಅದು ಕಾನೂನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಇವ್ರು ಮಾಡ್ತಿರೋದು ಎಲ್ಲೋ ರಾಜಕೀಯ ದುರುದ್ದೇಶ ಅಂತೇಳಿ ನನ್ನ ಭಾವನೆ ಮೇಡಮ್. ಸೊ ಇಲ್ಲಿ ರಾಜಕೀಯ ಪಕ್ಷನ ಸಪ್ರೇಟ್ ಇಟ್ಬಿಡೋಣ ಸೊ ಇಷ್ಟೆಲ್ಲ ಈ ಪೆನ್ ಡ್ರೈವ್ನಲ್ಲಿ ಆ ವಿಡಿಯೋ ತುಣುಕುಗಳನ್ನ ನೋಡಿದ್ರಲ್ಲ, ನಾವು ಸಾಮಾನ್ಯವಾಗಿ ಗೌಡ್ರ ಗತ್ತು ಇಂಡಿಯಾಗೆ ಗೊತ್ತು ಅಂತ ಹೇಳ್ಕೊಂಡು ಸಾರಿ ಹೇಳ್ತಿದ್ರಲ್ಲ, ಸೊ ಇದೇನಾ ಈ ಗತ್ತು ಅಂದರೆ? ಇವತ್ತು ಮಾಜಿ ಪ್ರಧಾನಿಗಳು ಇಡೀ ದೇಶದಲ್ಲಿ ಅತ್ಯುತ್ತಮ ಆಡಳಿತವನ್ನು ಕೊಟ್ಟಂಥ ಒಬ್ಬ ಪ್ರಧಾನಿ, ಮಾಜಿ ಪ್ರಧಾನಿ. ಅವ್ರ ಬಗ್ಗೆ ಇವತ್ತು ಅವರ ಮೊಮ್ಮಗ ಅಂದರೆ ಶ್ರೀ ಪ್ರಜ್ವಲ್ ರೇವಣ್ಣರವರು ಆಪಾದಿತರು ಆರೋಪ ಮಾಡಿದ್ದಾರೆ ಅಂಥೇಳಿ ಎಲ್ಲ ಪ್ರಕರಣ ದಾಖಲಾಗಿದೆ.
ಸೊ ಈ ತನಿಖೆ ಆಗದೇ ಅವ್ರನ್ನ ಆಪಾದಿತರು ಅಂತಲೇ ಈಗ FIR ಅಲ್ಲಿ ಆರೋಪಿಗಳು ಅಂತಲೇ ಆಗ್ತದೆ. ಆದರೆ ಆ ಗೌಡ್ರನ್ನ ತಂದು ಈ ಒಂದು ರಾಜಕೀಯವಾಗಿ ಬೆರೆಸೋದು ಮತ್ತು ಈ ಪ್ರಕರಣಕ್ಕೆ ತರ ಅಂತಿದ್ದು ನಿಜವಾಗ್ಲೂ ಭಾಳ ಅದು ಅಸಹ್ಯಕರವಾದಂಥ ಸಂಗತಿ ಮೇಡಮ್. ಸರಿ ಸರ್, ನಾನು ಇದೊಂದು ಓಕೆ. ಆದರೆ ಆ ವಿಡಿಯೋ ತುಣುಕುಗಳನ್ನ ನೀವು ನೋಡಿದ್ರಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಈಚ್ ಅಂಡ್ ಎವ್ರಿ ಮೊಬೈಲಲ್ಲೂ ಕೂಡ ಹರಿದಾಡ್ತಾ ಇರುವಂಥ ವಿಡಿಯೋ. ಅದರಲ್ಲಿ ಈ ಮಹಿಳೆಯರು ತಾಯಿ ವಯಸ್ಸಿನವ್ರು ಸರ್ ಅದು. ಬಟ್ ಇಲ್ಲಿ ಪ್ರಕರಣ ಸಾಬೀತಾಗಿದೆ, ಅವ್ರು ಒಪ್ಪದೇ ಇರಲಿ ಊಡ್ಬಿಟ್ಟು ಓಡೋಗಿದ್ದಾರೆ. ಈಗ ಸಾಬೀತಾಗಿದೆ, ಇಲ್ಲಿ ಕೊಟ್ಟಿಲ್ಲ ಅಂದ್ರೂ ಆರೋಪಿಗಳು ಅಲ್ಲ ಅಂತ ಕೊಟ್ಟಿದ್ರು ಸಮೇತ ಅವರು ಆರೋಪಿಗಳಲ್ಲ ಅಂತಲ್ಲ, ಆರೋಪಿನೇ. ಆ ವಿಡಿಯೋಗಳಲ್ಲಿ ತಾಯಿ ವಯಸ್ಸನ್ನ ಸಮೇತ ನೋಡಿಲ್ಲ ಅಂತ ಬಂದಾಗ ಇಂತಹ ಒಂದು ಕ್ರೂರ ಮನಸ್ಥಿತಿ ನಿಮ್ಮ ಪಕ್ಷದ ನಾಯಕನಲ್ಲಿ ಇದೆ ಅಂತ ಬಂದಾಗ ಇದ್ರ ಬಗ್ಗೆ ಒಬ್ಬ ನಾಯಕರನ್ನಾಗಿ ಹೇಗೆ ಧ್ವನಿ ಎತ್ತಿದ್ದೀರಾ ಸರ್, ಒಬ್ಬ ಮಹಿಳೆಯ ಪರವಾಗಿ? ಒಂದೇನಾಗ್ತದೆ, ಅದಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ, ಆ ಅಶ್ಲೀಲ ಚಿತ್ರಗಳಲ್ಲಿ ಇರುವಂಥದ್ದು ಪ್ರಜ್ವಲ್ ರೇವಣ್ಣನವರ ಅಥವಾ ಇಲ್ವ ಅನ್ನೋದು ಮೊದಲು ಸತ್ಯ ಶೋಧನೆ ಆಗಬೇಕಾಗ್ತದೆ. ಆದರೆ ಇನ್ನೊಂದು ಮಾತು, ಪ್ರಜ್ವಲ್ ರೇವಣ್ಣನವರು ಮರೆಮಾಚ್ಕೊಂಡು ಓಡೋಗಿದ್ದಾರೆ ಅನ್ನೋದು ಅದು ಸುಳ್ಳು. ಯಾಕೆಂದರೆ ಇದು ಪೂರ್ವ ನಿಯೋಜಿತವಾಗಿ ಆಲ್ರೆಡಿ ಅವರು ಚುನಾವಣೆ ಮುಗಿದ ನಂತರ ಅವರು ಹೊರಗಡೆ ಹೋಗಲಿಕ್ಕೆ ಅವರು ಮೊದಲೇ ಪ್ರಿಪ್ರೇಷನ್ ಆಗಿದ್ದರು. ಆದರೆ ಈ SIT ಫಾರ್ಮೇಷನ್ ಆದ ನಂತರ ಮತ್ತು ಪ್ರಕರಣ ದಾಖಲಾದ ನಂತರ ಅವರೇನು ಓಡೋಗಿಲ್ಲ. ಈಗಲೂ ಕೂಡ ಅವರು ತನಿಖೆಗೆ ಯಾವತ್ತೇ SIT ಅಧಿಕಾರಿಗಳು ಅವ್ರನ್ನ ಕರೆ ಮಾಡಿದಾಗ ಖಂಡಿತವಾಗೂ ಬಂದು ತನಿಖೆಗೆ ಸಹಕಾರ ಕೊಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಮೇಡಮ್. ಹಾಗಾದ್ರೆ ಈ ವಿಡಿಯೋಗಳೆಲ್ಲ ಸುಳ್ಳ ಸರ್? ಸುಳ್ಳು ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಅದಕ್ಕೆ ತನಿಖೆ ಆಗಬೇಕು. ಇವತ್ತು ಸೈಬರ್ ಕ್ರೈಮ್ನಲ್ಲಿ ಅದು ಸತ್ಯ ಶೋಧನೆ ಆಗಿ ಆ ತುಣುಕುಗಳು ಪ್ರಜ್ವಲ್ ರೇವಣ್ಗೆ ಸಂಬಂಧಪಟ್ಟಿದ್ದೋ ಅಥವಾ ಯಾರಾದರೂ ಬೇರೆ ಚಿತ್ರಗಳನ್ನು ಅದರಲ್ಲಿ ಅಳವಡಿಸಿ ಇದರಲ್ಲಿ ಏನಾದರೂ ನಿಜನ ಸುಳ್ಳು ಅನ್ನೋದ್ರ ಬಗ್ಗೆ ಮತ್ತು ಅವ್ರ ಮೇಲೆ ಒಬ್ಬ ಯುವ ನಾಯಕ ಬೆಳೀತಾ ಇದ್ದಾನ ಅಂತೇಳಿ ಅವರ ಹೆಸರಿಗೆ ಮಸಿ ಬಳಿಲಿಕ್ಕೆ ಮತ್ತು ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರ ಹೆಸರಿಗೆ ಕಳಂಕ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಏನಾದರೂ ಮಾಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಅದು ತನಿಖೆ ನಂತರನೇ ಅದು ಚಿತ್ರಣ ಹೊರಬರುತ್ತೆ ಮೇಡಮ್. ಅಲ್ಲಿವರೆಗೆ ನಾವು ಯಾವುದನ್ನು ಇದು ನಿಜ ಇದು ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಈಗ ನಿಮ್ಮ ಪ್ರಕಾರ ವಿಡಿಯೋಗಳನ್ನೆಲ್ಲ ಅಲ್ಲಿ ಫೇಕ್ ಅಂತ ಅನ್ಕೊಳ್ತೀರಾ ಸರ್ ನೀವು? ಫೇಕ್ ವಿಡಿಯೋ ಅಂತ ಅನಿಸ್ತಾ ಇದೆ ನಿಮಗೆ? ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ ಸತ್ಯದ ಚಿತ್ರಣಗಳನ್ನೇ ಮರೆಮಾಚಿ ಒಬ್ಬ ಅಮಾಯಕರ ಚಿತ್ರಗಳನ್ನು ಈಗೆಲ್ಲ ಡೀಪ್ ಫೇಕು ಇನ್ನೊಂದು ಏನೇನೋ ನಾವು ನೋಡ್ತಾನೆ ಇದ್ದೀವಿ ಮೀಡಿಯಾಗಳಲ್ಲಿ. ಸೊ ಈ ಥರ ಯಾಕೆ ಆಗಿರಬಾರ್ದು ಅನ್ನೋದು ನನ್ನ ಭಾವನೆ. ಅದು ಸತ್ಯ ನಡೆದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅಥವಾ ಸತ್ಯ ನಡೆದಿದೆ ಅಂತಲೂ ನಾನು ಹೇಳ್ತಿಲ್ಲ. ಆದರೆ ಆ ಘಟನೆಗಳು ಹೊರಬರಬೇಕಾದ್ರೆ ತನಿಖೆಯಿಂದ ಮತ್ತು ಸೈಬರ್ ಕ್ರೈಮಿಂದ ಅವೆಲ್ಲ ಪರಿಶೀಲನೆಯಾಗಿ ನಮ್ಮ ಫೊರೆನ್ಸಿಕ್ ಲ್ಯಾಬಿಂದ ಪರಿಶೀಲನೆಯಾಗಿ ಬಂದ ನಂತರನೇ ಈ ಒಂದು ಅಂತಿಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಸಾಧ್ಯ ಮೇಡಮ್. ಒಬ್ಳು ಮಹಿಳೆಯಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ, ಆ ಸಂತ್ರಸ್ತರು ಹೇಳ್ತಾರೆ ಆಗಿರುವಂತಹ ಸನ್ನಿವೇಶಗಳನ್ನ ಇಂಚಿಂಚು ಬಿಡಿಸಿರ್ತಾರೆ ಮೀಡಿಯಾದ ಮುಂದೆ ಯಾರು ಸಾಮಾನ್ಯವಾಗಿ ಒಬ್ಬ ಮಹಿಳೆ ತನ್ನ ಬಗ್ಗೆ ನಡೆದಿದೆ ಅನ್ನೋದನ್ನ, ಲೈಂಗಿಕ ಕ್ರಿಯೆಗಳು ನಡೆದಿದೆ ಅನ್ನೋದನ್ನ ಯಾರು ಮುಖಾಮುಖಿಯಾಗಿ ಹೇಳ್ಕೊಳ್ಳಲ್ಲ. ಆದ್ರೆ ಆ ಒಂದು ಹೆಣ್ಣು ಮಗು ಹೇಳ್ಕೊಳ್ತದೆ ಅಂತ ಬಂದಾಗ ಇದ್ರಲ್ಲಿ ನಾವು ಹೇಗೆ ಡಿಫೇಕ್ ವಿಡಿಯೋ ಅಂತ ಹೇಳಿಕಾಗ ಸಾಧ್ಯ ಸರ್? ಈಗ ಏನಾಗಿದೆ, ಆ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಆ ರೀತಿ ಘಟನೆಗಳಾಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟ ತನಿಖೆ ನಡೀತಾ ಇದೆ. ಸೊ ಆ ಹೆಣ್ಣು ಮಗಳು ಇವತ್ತು ಮೇಜರ್ ಇರೋರು, ಅವರೆಲ್ಲ ಒಂದು ವಯಸ್ಕರಾದಂಥ ಮಹಿಳೆಯರಿದ್ದಾರೆ. ಸೊ ಈ ಥರ ಘಟನೆಗಳಾದಾಗ ಅವರು ಸುಮಾರು ವರ್ಷಗಳಿಂದ ಯಾಕೆ ಹೊರಗಡೆ ಬರಲಿಲ್ಲ ಅನ್ನೋದೇ ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಡೋ ಅಂಥದ್ದು. ಇವತ್ತು ಅವರು ಹಿರಿಯರಿದ್ದಾರೆ, ವಯಸ್ಕರಾಗಿದ್ದಾರೆ. ಈ ರೀತಿ ಘಟನೆಗಳು ಏನಾದರೂ ಅವರು ಮಾಡಿದ್ದೇ ಆದರೆ ಇವರು ಅಷ್ಟದಿನಿಂದ ಯಾಕೆ ಹೊರಗಡೆ ಬರಲಿಲ್ಲ ಅನ್ನೋದು ಸ್ವಲ್ಪ ಅನುಮಾನ ಮೂಡಿಸೋ ಅಂಥ ಒಂದು. ಈ ಚುನಾವಣೆ ಸಂದರ್ಭದಲ್ಲಿ ಅವರು ಹೊರಗಡೆ ಬಂದು ಈ ಧೈರ್ಯದಿಂದ ಮಾತಾಡಲಿಕ್ಕೆ ಈಗಾಗಲೇ ನಮ್ಮಲ್ಲಿ ನಮ್ಮ ರಾಜ್ಯಾದ್ಯಂತ ಅನೇಕ ಮಹಿಳಾ ಸಾಂತ್ವನ ಕೇಂದ್ರಗಳಿದೆ, ಮಹಿಳೆಯರಿಗೆ ಸಪೋರ್ಟ್ ಮಾಡೋ ಅಂಥ ಒಂದು ಟೀಮೇ ಇದೆ ನಮ್ಮಲ್ಲಿ, ಮತ್ತು ಪೊಲೀಸ್ ಇಲಾಖೆ ಇದೆ. ಹಾಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಕೂಡ ಪ್ರತಿ ಜಿಲ್ಲೆಯಲ್ಲಿ ತೆರೆದಿದೆ ಮಹಿಳೆಯರಿಗೋಸ್ಕರ. ಇಂಥ ಸಂದರ್ಭದಲ್ಲಿ ಅವರು ಯಾಕೆ ಇಷ್ಟು ದಿನ ಅವರ ನೋವುಗಳನ್ನ ಹೇಳ್ಕೊಳ್ಳಿಲ್ಲ ಅನ್ನೋದು ಒಂದು ಅನುಮಾನ. ಆದರೆ ಅವ್ರ ಮೇಲೆ ಈ ರೀತಿ ದೌರ್ಜನ್ಯ ಆಗಿದೆಯೋ ಇಲ್ಲವೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಆ ಹೆಣ್ಣು ಮಗಳು ಪಾಪ ಅವಳು ಮನೆ ಬಿಚ್ಚಿ ಹೇಳ್ಕೊಂಡಿದ್ದಾಳೆ ಅಂದರೆ ಸತ್ಯನೂ ಇರ್ಬೋದೇನೋ, ನಮ್ಗೆ ಅದು ಕೂಡ ನಮಗೆ ಅನುಮಾನದಲ್ಲೇ ಇದೆ. ಸೊ ಇಷ್ಟು ದಿನ ಯಾಕೆ ಬರಲಿಲ್ಲ, ಚುನಾವಣೆ 2 ದಿನ ಅಂತಲೇ ಯಾಕೆ ಬಂತು ಈ ವಿಚಾರ? ಮತ್ತು ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ. ಆ ಪೆನ್ ಡ್ರೈವ್ಗಳನ್ನ ಕ್ರಿಯೇಟ್ ಮಾಡಿದವ್ರು ಯಾರು? ಆ ಪೆನ್ ಡ್ರೈವ್ಗಳು ಇಷ್ಟು ದಿನ ಯಾಕೆ ಹೊರಗಡೆ ಬರಲಿಲ್ಲ? ಸುಮಾರು 6 ತಿಂಗಳಿಂದನೇ ಮಾಡ್ಬೋದಿತ್ತು. ಚುನಾವಣೆ 2 ದಿನ ಇರಂಗೆ ಬಂದಿದೆ ಅನ್ನೋದು ನಮಗೆ ಸ್ವಲ್ಪ ಎಲ್ಲೋ ಒಂದು ಅನುಮಾನ ಇದೆ. ಸರ್, ಈಗ ಈ ವಿಡಿಯೋಗಳು ಚುನಾವಣೆ ಸಂದರ್ಭ ಬಂದಿದ್ಯೋ ಅಥವಾ ಮುಂಚಿತವಾಗಿ ಬರಬೇಕಾಗಿದೋ ಪ್ರಶ್ನೆ ಅಲ್ಲ, ಬಟ್ ಬಂದಿದೆ.
ಯಾವಾಗಾದ್ರೂ ಒಂದಿನ ಬೆಳಕಿಗೆ ಬರ್ತಾ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ಬಂದಿದೆ. ಆದ್ರೆ ಈ ಒಂದು ದೌರ್ಜನ್ಯವನ್ನ ಕೇಳುವಂತಹ ನಾಯಕರು ಎಲ್ಲಿದ್ದೀರಾ? ಜನಸಾಮಾನ್ಯರಲ್ಲಿ ಭಯವನ್ನ ಹುಟ್ಟಿಸುವಂತಹ ನಾಯಕರಾಗ್ತಾ ಇದ್ದಾರೆ ನಮ್ಮ ನಾಯಕರು. ಹಾಗಾದ್ರೆ ಜನಸಾಮಾನ್ಯರನ್ನ ಕಾಪಾಡುವಂತಹ, ಜನಸಾಮಾನ್ಯರಿಗೆ ಸ್ಪಂದಿಸುವಂತಹ, ನೋವುಗಳನ್ನ, ಕಷ್ಟಗಳನ್ನ ಸ್ಪಂದಿಸುವಂತಹ ನಾಯಕರು ಎಲ್ಲಿದ್ದಾರೆ? ಇದೇ ನಿಮ್ಮ ಜನನಾಯಕಿ ಆದಂತಹ ಯಾರು ಭವಾನಿ ರೇವಣ್ಣರವರು ಸಣ್ಣ ಒಂದು ಅವರ ಕಾರ್ ಸ್ಕ್ರಾಚಿಗೆ ತಗೊಂಡಂತಹ ನಿರ್ಧಾರ ಹೇಗಿತ್ತು ಸರ್? ಸಾಮಾನ್ಯ ಮನುಷ್ಯನ ಮೇಲೆ ಆ ದಬ್ಬಾಳಿಕೆ ಹೆಂಗಿತ್ತು ಸರ್? ಅಥವಾ ಮನುಷ್ಯನ ಸಾಯಿ ಅಂತ ಹೇಳಿದವ್ರಿ ಭವಾನಿ ರೇವಣ್ಣರವರು. ಇಂಥವ್ರ ಕಡೆಯಿಂದ ನಾವು ಮಹಿಳೆಯರಿಗೆ ಹೇಗೆ ಸರ್? ಈಗ ಏನಾಗಿದೆ, ರಾಜಕೀಯ ರಂಗದಿಂದ ಹಿಡಿದು ಮೇಡಮ್, ಮಹಿಳೆಯರಿಗೆ ಸಾಕಷ್ಟು ಇವತ್ತು ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನಮ್ಮ ಸಹೋದರಿಯರೆಲ್ಲ, ಅಂಥ ಒಂದು ಲೀಡರ್ಗಳು ಇವತ್ತು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಗೊತ್ತಿದೆ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಅಡ್ವಾನ್ಸ್ ಇದೆ. ಯಾವ ಮಹಿಳಾ ಸಹಾಯಕಿಯರು ನಮಗೆ ಸಹಾಯ ಮಾಡ್ತಾರೆ ಅನ್ನೋದು, ಮತ್ತು ಮಹಿಳಾ ಸಹಾಯವಾಣಿ ಅಂತೇಳಿ ಪ್ರತಿ ಜಿಲ್ಲೆಗಿದೆ. ನೀವು ಹೋಗೋದೇ ಬೇಕಾಗಿಲ್ಲ, ಅಥವಾ ನಿಮ್ಮ ಹೆಸರನ್ನ ಗೌಪ್ಯವಾಗಿಟ್ಟು ಕಂಪ್ಲೇಂಟ್ನ ಮಾಡಿ ಈ ಥರ ಪ್ರಕರಣ ಆಗಿದೆ ಅಂತ ದೂರು ಕೊಡೋ ಅಂಥ ಸಾಧ್ಯತೆಗಳು ಇವತ್ತು ಅವ್ರಿಗೆ ಸಹಾಯನ ಸರ್ಕಾರ ಒದಗಿಸಿದೆ. ಸೊ ಇಂಥ ನಿಟ್ಟಿನಲ್ಲಿ ಅವರು ಭವಾನಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಭವಾನಿ ರೇವಣ್ಣನ ಮೇಡಮ್ ಅವರು ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಆ ಸಿಚುಯೇಷನ್ನ ನಾವು ಭಾಳ ಆಳವಾಗಿ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಕಾರ್ನಲ್ಲಿ ಬಂದಾಗ ಸಡನ್ನಾಗಿ ಅವ್ರ ಕಾರ್ಗೆ ಡಿಕ್ಕಿ ಮಾಡಿದಂಥ ಸಂದರ್ಭದಲ್ಲಿ ಒಳಗೆ ಕೂತಿರೋರು ನಿಜವಾಗ್ಲೂ ವಿಚಲಿತರಾಗ್ತಾರೆ. ಯಾಕೆಂದ್ರೆ ಎಲ್ಲಿ ಸತ್ತೋಗ್ಬಿಡ್ತಾನೆ ಆ ವ್ಯಕ್ತಿ ಅಂತ. ಅವರು ಹೊರಗಡೆ ಬಂದಾಗ ಆ ಟೆನ್ಷನ್ನಲ್ಲಿ ಅವರು ಮಾತಾಡಿದ್ದು ಕೆಲವು ವರ್ಡ್ಗಳು ಸರಿ ಇದೆಯೋ ಇಲ್ವೋ ಅವ್ರಿಗೆ ಬಿಟ್ಟಿದ್ದು. ಆದರೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಜೀವ ಉಳಿತಲ್ಲ ಅಂತೇಳಿ ಈ ಕಾರ್ ನಮಗೆ ಬಂದು ನೀನು ಸಾಯ್ಬೇಕಾಗಿತ್ತಾ ಅನ್ನೋ ಒಂದು ವರ್ಡ್ನ ಬಳಸಿದ್ದಾರೆ. ಅದು ಆ ಕ್ಷಣದಲ್ಲಿ ಅವರು ಆ ಟೆನ್ಷನ್ನಲ್ಲಿ ಮಾತಾಡಿರೋಂಥ ಮಾತಾಗಿರ್ತದೆ ಹೊರತು, ಏಕೆಂದರೆ ಅವರು ಪ್ರಾಣ ಕಳ್ಕೋಬಾರ್ದಿತ್ತು ನೀನು ಅನ್ನೋ ಒಂದು ಭಾವನೆಯಿಂದ ಹಂಗೆ ಹೇಳಿರ್ಬೋದು. ಸರ್, ಹಾಗಾದರೆ ಇಲ್ಲಿ ಎಷ್ಟೇ ದೌರ್ಜನ್ಯ ಎಸಗಿದ್ರು, ಇಂತಹ ವಿಡಿಯೋಗಳು ಬಂದರು, ಎಷ್ಟೆಷ್ಟೋ ಪ್ರಕರಣಗಳು ಬಂದ್ರೂ ಸಮೇತ ಪಕ್ಷವನ್ನ ಬಿಟ್ಟು ಅಂದರೆ ಪಕ್ಷವನ್ನ ಬಿಟ್ಟು ಕೊಟ್ಟು ಮಾತನಾಡಲಿಕ್ಕೆ ತಾವು ಸಿದ್ಧವಿಲ್ಲ. ಯಾಕೆ ಸರ್? ನೋ ಆ ಥರ ಅಲ್ಲ. ಏಕೆಂದರೆ ತಪ್ಪು ಯಾರೇ ಮಾಡಿದರೂ ತಪ್ಪೇ. ಆದರೆ ಇಲ್ಲಿ ಪಕ್ಷದಲ್ಲಿರುವಂಥ ನಾಯಕರು ಇದುವರೆಗೂ ಯಾವುದೇ ತಪ್ಪುಗಳನ್ನ ಎಸಗಿರೋದು ಕಂಡು ಬಂದಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣನವರ ಮೇಲೆ ಈ ಆರೋಪ ಇತ್ತೀಚೆಗೆ ಬಂದಿದೆ. ಈ ಆರೋಪವನ್ನು ತನಿಖೆಯಲ್ಲಿ ಸಾಬೀತುಪಡಿಸೋ ಅಂಥ ಕೆಲಸನ ತನಿಖಾಧಿಕಾರಿಗಳು ಮಾಡ್ತಾರೆ, ಅದು ಸುಳ್ಳೋ ನಿಜ ಅಂತೇಳಿ. ಹಾಗಾಗಿ ನಾವು ಪಕ್ಷದ ನಾಯಕರು ತಪ್ಪು ಮಾಡಿದಾಗ ಅದನ್ನು ಸರಿ ಅಂತೇನಿಲ್ಲ. ಆದರೆ ಈಗಾಗಲೇ ಸನ್ಮಾನ್ಯ ದೇವೇಗೌಡರವರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಣ್ಣನವರು ಈ ವಿಚಾರದ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಅವ್ರ ಬಗ್ಗೆ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ಮತ್ತು SITಯನ್ನು ರಚನೆ ಮಾಡಿರೋದನ್ನ ಸ್ವಾಗತ ಕೂಡ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಇದರಲ್ಲಿ ಯಾರ ಬಗ್ಗೆನೂ ಸಪೋರ್ಟ್ ಮಾಡೋ ಅಂಥ ಮಾತೇ ಇಲ್ಲ.